ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಫಲಿತಾಂಶ ಕೇಸರಿ ಪಡೆಗೆ ಮಹತ್ವದ್ದಾಗಿದೆ. ಫಲಿತಾಂಶದಲ್ಲಿ ಏರುಪೇರಾದ್ರೆ ವಿಜೇಂದ್ರ ವಿರೋಧಿ ಬಣ ಅಲರ್ಟ್ ಆಗುತ್ತೆ. ಆದ್ದರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಸೇಫ್ ಮಾಡಿಕೊಳ್ಳುವುದಕ್ಕೆ ವಿಜೇಂದ್ರ ಪ್ಲಾನ್ ಮಾಡಿದ್ದಾರೆ. ಮೇ 9ರಂದು ಯಡಿಯೂರಪ್ಪ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಡಿಯೂರಪ್ಪ ಅಭಿಮಾನೋತ್ಸವ ಹೆಸರಲ್ಲಿ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರೆ. ಅಭಿನಂದನೆಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಪ್ಲಾನ್ ಕೂಡ ಇದೆ. ಈ ಮೂಲಕ ವಿಜಯೇಂದ್ರ ನಾಯಕತ್ವ ಅನಿವಾರ್ಯ ಅನ್ನೋ ಸಂದೇಶವನ್ನ ಅಥವಾ ಈ ಸಂದೇಶ ರವಾನೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಎಸ್ ಮ್ಯಾಮ್, ಈಗ ಅಷ್ಟೊಂದು ಅನಿವಾರ್ಯತೆನಾ ಅಥವಾ ಅಷ್ಟೊಂದು ಭಯ ಕಾಡ್ತಾ ಇದೆಯಾ ಬಿಜೆಪಿಗೆ ಅಂತ? ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಗೆದ್ರೆ ಕ್ರೆಡಿಟ್ ಯಾರಿಗೆ? ವಿಜೇಂದ್ರ ಅವ್ರಿಗೆ. ಸೋತ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಹಾಂ, ಅವ್ರಿಗೆ ಎಫೆಕ್ಟ್ ಆಗಬಹುದೇನೋ. ದಾವಣಗೆರೆ ಗೆದ್ರೆ ವಿಜೇಂದ್ರ ಅವರಿಗೆ ಕ್ರೆಡಿಟ್, ಓಕೆ. ಬಾಗಲಕೋಟೆ ಗೆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕ್ರೆಡಿಟ್. ಹೌದು. ಇದನ್ನ ನೀವು ಹೆಂಗ್ ಬೇಕೋ ಹಂಗೆ ಅದನ್ನ ನೀವು ಇಂಟರ್ಪ್ರಿಟೇಷನ್ ಮಾಡಬಹುದು. ಹಂಗೆ ಆಗುತ್ತೆ ಕೂಡ ಬಿಜೆಪಿಯಲ್ಲಿ. ಸೊ ಸದ್ಯ ಬಿಜೆಪಿಯಲ್ಲಿ ಈ ಬೈ ಎಲೆಕ್ಷನ್ ಏನಿದೆ, ಈ ಬೈ ಎಲೆಕ್ಷನ್ ನ ರಿಸಲ್ಟ್ ಏನಿದೆ, ಅದು ಬಹಳಷ್ಟು ಮಹತ್ತರವಾದಂತಹ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ಇಲ್ಲಿಯವರೆಗೆ ಇಡೀ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಮತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಸರಿಯಾದಂತಹ ತೀರ್ಮಾನಗಳಾಗಿದೆ. ಕರ್ನಾಟಕದ ವಿಚಾರದಲ್ಲಿ ಹೀಗೆ ಇದೆ ಅನ್ನೋ ತರದಲ್ಲಿ ಯಾವ ಹೈಕಮಾಂಡ್ ನಾಯಕರು ಕೂಡ ಮಾತಾಡಿಲ್ಲ. ವಿಜೇಂದ್ರ ಅವ್ರಿಗೆ ಬಿಟ್ಟು ಬಿಟ್ಟಿದ್ದಾರೆ. ಈಗ ವಿಜೇಂದ್ರ ಅವರಿಗೆ ಹೆಂಗೆ ಅಂದ್ರೆ ಪವರ್ ಇದೆ, ಬಟ್ ಅವ್ರಿಗೆ ಏನು ಮಾಡದೇ ಇರುವಂತಹ ಪವರ್ ಪರಿಸ್ಥಿತಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಾನು ಹಂಗೆ ಹೇಳಲ್ಲ, ಇದು ಹಲ್ಕಿತ್ತಾವು ಅದೆಲ್ಲ ಅವ್ರಿಗೆ ಹೇಳಲ್ಲ ನಾನು. ಬಟ್ ಅವ್ರು ಏನೂ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಪವರ್ ಸೆಂಟರ್ಸ್ ಗಳಿದಾವೆ. ಅಶೋಕ್ ಅವ್ರಿಗೂ ವಿಜೇಂದ್ರ ಅವ್ರಿಗೂ ಆಗೋದಿಲ್ಲ. ಬಹಳಷ್ಟು ವಿಚಾರದಲ್ಲಿ ಅವ್ರಿಬ್ರಿಗೆ ಸಹಮತ ಇರೋದಿಲ್ಲ. ಅವ್ರು ಒಂದ್ ಕಡೆ ಫೈಟ್ ಮಾಡಿದ್ರೆ ಇವರೇ ಒಂದ್ ಕಡೆ ಮಾಡ್ತಾರೆ. ಇಬ್ರು ಒಗ್ಗಟ್ಟಿನ ಫೈಟ್ ಇರೋದಿಲ್ಲ. ಪಕ್ಷಕ್ಕೂ ಮತ್ತು ಈ ಪ್ರತಿಪಕ್ಷದ ನಾಯಕನಿಗೂ ಒಂಥರ ಅಲ್ಲೇ ಒಂದಿಷ್ಟು ಇದಿದೆ. ಮತ್ತೆ ಬಹಳಷ್ಟು ಜನ ಪವರ್ ಸೆಂಟರ್ಸ್ ಇದಾರೆ. ಅವ್ರಿಗೂ ಮತ್ತು ವಿಜೇಂದ್ರ ಅವ್ರಿಗೂ ಆಗೋದಿಲ್ಲ. ವಿಜೇಂದ್ರ ಮಾಡುವಂತಹ ಪ್ರತಿಯೊಂದು ಕೆಲ್ಸಕ್ಕೂ ಅವ್ರ ಅಡ್ಗಾಲ ಆಗ್ತಾನೆ ಇರ್ತಾರೆ. ಸೊ ಇವ್ರ ಮಾತು ಏನ್ ಕೇಳೋದು, ನಮ್ದೇ ಒಂದು ರಾಜ್ಯ ಭಾರ ಅನ್ನೋ ತರದಲ್ಲಿ ಅವ್ರ ಸ್ಟೇಟ್ಮೆಂಟ್ಸ್ ಗಳು ಕೊಡ್ತಾ ಇರ್ತಾರೆ. ಇವರನ್ನು ವಿಶ್ವಾಸನ ತೆಗೆದುಕೊಳ್ಳೋಣ ಅಂತ ಬಹಳಷ್ಟು ಇವರು ಕೂಡ ಪ್ರಯತ್ನ ಪಟ್ರು. ಅವ್ರು ಯಾರು ಬಗ್ಗಂಗ್ ಕಾಣಲ್ಲ. ಇವ್ರದೇನ್ ಕೇಳಬೇಕು ಅನ್ನೋ ಆಟಿಟ್ಯೂಡ್, ಆ ಆಟಿಟ್ಯೂಡ್ ನ ಸರಿ ಮಾಡ್ಬೇಕಾಗಿರೋದು ಹೈಕಮಾಂಡ್ ಮಾತ್ರ ಏನು ಮಾತಾಡದೆ ಇದು ಬಿಟ್ಟಿದ್ದಾರೆ ತಮಾಷೆ, ಹಿಂಗೆ ಎಷ್ಟು ದಿನ ಹೋಗುತ್ತೋ ಹೋಗ್ಲಿ ಅಂತ. ಈಗ ಉಪಚುನಾವಣೆಯ ರಿಸಲ್ಟ್ ಏನಿದೆ ಅದು ಡೆಫಿನೆಟ್ಲಿ ವಿಜೇಂದ್ರ ಅವರಿಗೆ ಶಕ್ತಿ ತುಂಬುತ್ತೆ. 2 ಅವ್ರ ಸೀಟ್ ಅಲ್ಲ, 2 ಕಾಂಗ್ರೆಸ್ ಅದ್ದೇ ಸೀಟ್. ಬಟ್ 2ರಲ್ಲಿ 1 ಗೆದ್ರು ಅಥವಾ 2 ಗೆದ್ರು ವಿಜೇಂದ್ರ ಅವ್ರ ಬಲ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಅವರು ಈಗ ಮುಂದಿನ ಚುನಾವಣೆಗೆ ರೆಡಿ ಆಗ್ಬೇಕಾಗಿರೋದ್ರಿಂದ ವಿಜೇಂದ್ರ ಅವರು ಒಂದು ಇಲ್ಲಿರುವಂತಹ ರೆಬಲ್ಸ್ ಗಳನ್ನ ಕಟ್ ಮಾಡಿ ಬಿಸಾಕ್ಬೇಕು. ಇಲ್ಲ ಅಂತಂದ್ರೆ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬೇಕು. ಅವ್ರು ನೋಡಿದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಅವ್ರಿಲ್ಲ. ಯಾಕಂದ್ರೆ ದೇ ಥಿಂಕ್ ದೇ ಆರ್ ವೆರಿ ಬಿಗ್. ಬಟ್ ಪಕ್ಷ ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಅವ್ರು ಬದ್ಧರಾಗುವ ಯಾವುದೇ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಸೊ ಅವ್ರನ್ನ ಕಟ್ ಮಾಡಿ ಬಿಸಾಕಿ ಇವ್ರು ಮುಂದುವರಿಬೇಕು. ಮುಂದಿನ ಚುನಾವಣೆಗೆ ಇವರು ರೆಡಿ ಆಗಬೇಕು. ಸೊ ಮುಂದಿನ ಚುನಾವಣೆಗೆ ಯಾರ ನಾಯಕತ್ವ ಅನ್ನೋದೇ ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ವಿಜೇಂದ್ರ ಅವ್ರಿಗೆ ಲೀಡ್ ಕೊಡ್ತಿದ್ದೀರಾ? ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷರು, ಅವರೇ ಮುಂದ್ ನಿಂತ್ಕೊಂಡು ಚುನಾವಣೆ ನಡೆಸಬೇಕಾ ಅಥವಾ ಇನ್ನೊಬ್ರಿಗೆ ಯಾರಿಗಾದ್ರೂ ಹೇಳ್ತೀರಾ? ಸಾಮೂಹಿಕ ನಾಯಕತ್ವ ಅಂತ ದಯವಿಟ್ಟು ಹೇಳ್ಬೇಡ್ರಿ. ನಿಮ್ ಸಾಮೂಹಿಕ ನಾಯಕತ್ವದಲ್ಲಿ ನಿಮ್ಮಲ್ಲೇ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯ ಭಿನ್ನಮತಗಳು ಇರೋದ್ರಿಂದ ಸಾಮೂಹಿಕ ನಾಯಕತ್ವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ.
ಇವ್ರು ರ್ಯಾಲಿ ಮಾಡಿದ್ರೆ ಇವ್ರ ಮೇಲೆ ಸಿಗುತ್ತೇನೋ ಅಂತ ಒಬ್ರು ಬರಲ್ಲ, ಇವ್ರು ರ್ಯಾಲಿ ಮಾಡಿದ್ರೆ ಅವ್ರು ಬರಲ್ಲ, ಇಂಥವೆಲ್ಲ ಬಾಳ್ ನಡೀತವೆ. ಸೊ ಈ ಒಂದು ಚುನಾವಣಾ ಫಲಿತಾಂಶ ಡೆಫಿನೆಟ್ಲಿ ವಿಜಯೇಂದ್ರ ಅವರಿಗೆ ಒಂದು ಬಲ ತುಂಬುತ್ತೆ. ಸೊ ವಿಜಯೇಂದ್ರ ಅವರು ಆ ಬಲವನ್ನ ಇಟ್ಟುಕೊಂಡು ಹೇಗೆ ಮುಂದಿನ ಚುನಾವಣೆಗೆ ಪ್ರಿಪೇರ್ ಆಗ್ತಾರೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮತ್ತು ಮುಂದಿನ ದಿನಗಳಲ್ಲಿ JDS ಜೊತೆಗೆ ಸಖ್ಯವನ್ನ ಮುಂದುವರಿಸ್ತಾರಾ ಅಥವಾ JDS ಬಿಟ್ಟು ಇವರು ಮುನ್ನಡಿತಾರ ಅನ್ನೋದು ಕೂಡ ಅವ್ರಿಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಈಗ ನೋಡಿ ನೆಕ್ಸ್ಟ್ ಸ್ಟೋರಿಯಲ್ಲಿ KR ಪೇಟೆಯಲ್ಲೇ ಇವರೆಲ್ಲ ಹೊಡೆದಾಡ್ಕೊಂಡಿದ್ದಾರೆ, ಐ ಮೀನ್ ಜಗಳ ಆಡ್ತಾ ಇದ್ದಾರೆ. ಸೊ JDS ಕೂಡ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಗಮನಿಸಿ ಅವರು ಕೂಡ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ಸಂದಿಗ್ಧತೆಯಲ್ಲಿ ಅವರು ಕೂಡ ಇದ್ದಾರೆ. ಸೊ ಮೈತ್ರಿಯಲ್ಲಿ ಮುಂದುವರಿಬೇಕಾ ಅಥವಾ ಸ್ವತಂತ್ರವಾಗಿ ಹೋಗ್ಬೇಕಾ ಅನ್ನುವಂತ ವಿಚಾರದಲ್ಲಿ ವಿಜೇಂದ್ರ ಅವರು ಒಂದು ಕ್ಲಾರಿಟಿಗೆ ಬರ್ಬೇಕಾಗುತ್ತೆ. ಬಟ್ ಇಲ್ಲಿಯ JDS ನಾಯಕರು ಹೇಳೋದು ನಮ್ಗೆ ವಿಜೇಂದ್ರ ಯಡಿಯೂರಪ್ಪ ಸಂಬಂಧ ಇಲ್ಲ, ನಮ್ದು ಏನಿದ್ರು ಹೈಕಮಾಂಡ್, ನಾವು ಮೋದಿ ಅವ್ರ ಜೊತೆ ಅಮಿತ್ ಶಾ ಜೊತೆ ಮಾತಾಡ್ತೀವಿ ಅಂತ ಅವ್ರಂತಾರೆ. ಇದು ಸಾಕಷ್ಟು ಇರುಸು ಮುರುಸು ಇಲ್ಲೂ ಕೂಡ ಮಾಡಿದೆ. ಸೊ ಹೀಗಾಗಿ ತುಂಬಾ ಫರ್ಮ್ ಆದಂತಹ ಸ್ಟ್ರಿಕ್ಟ್ ಆದಂತಹ ನಿರ್ದಿಷ್ಟವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರು ಇದ್ದಾರೆ ಈಗ. ಸೊ ಆಫ್ಟರ್ ದಿ May 4th ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಅನ್ನೋದಾದರೆ ಹೆಂಗೆ ಏನು ಎತ್ತ ಅಂತ ಅವ್ರು ಕಂಡುಕೊಡ್ಬೇಕು. ಇಲ್ಲ ಅವ್ರಲ್ಲ ಸಾಮೂಹಿಕ ನಾಯಕತ್ವ ಅಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸೋದಕ್ಕೆ ನೀವೇನ್ ಮಾಡ್ತೀರಿ ಅದನ್ನು ಪ್ಲಾನ್ ಮಾಡ್ಬೇಕು. ಟೈಮ್ ವೇಸ್ಟ್ ಮಾಡಿದ್ರೆ ಈಗ ಎಲ್ಲಾ ರೀತಿಯಂತ ಅನುಕೂಲಕರವಾದಂತಹ ವಾತಾವರಣವನ್ನ ಇವ್ರು ಹಿಟ್ಟು ವಿಕೆಟ್ ತರ ಎಲ್ಲ ಕೂಡ ಕೆಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನೋಡೋಣ ಇವ್ರ ಪಾರ್ಟಿಯಲ್ಲಿ ಏನೇನ್ ಮಾಡ್ಕೋತಾರೆ ಅಂತ.